ನಮಸ್ಕಾರ. ನೀವೆಲ್ಲರೂ ಮಲಯಾಳ ಮೂವಿ ರೋಮಾಂಚ ನೋಡಿರ್ತೀರಾ. ಸೂಪರ್ ಬ್ಲಾಕ್ ಬಸ್ಟರ್ ಆದಂಥ ಒಂದು ಮೂವಿ. ಆ ಮೂವಿಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಸ್ಪಿರಿಟ್ ಗೇಮ್ ಆಡ್ತಾರೆ. ಅವರು ಯಾವುದೋ ಗೊತ್ತಿಲ್ಲದೆ ಇರೋ ಆತ್ಮನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅದನ್ನ ಸ್ವಲ್ಪ ಹ್ಯೂಮರಸ್ ಆಗಿ ತೋರಿಸ್ತಾರೆ. ಬಟ್ ಇವತ್ತು ನಾನು ಆ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಬ್ಯಾಕ್ ಇನ್ 2018 ನಾವೊಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ವಿ. ಚಿಕ್ಕ ಪ್ರಾಜೆಕ್ಟ್, ಯೂಟ್ಯೂಬಲ್ಲಿ ಬೇರ್ಲಿ 1.5K ವ್ಯೂಸ್ ಅಂಡ್ ಯಾರಿಗೂ ಆಲ್ಮೋಸ್ಟ್ ರೀಚ್ ಆಗಲಿಲ್ಲ. ಬಟ್ ಆ ಶಾರ್ಟ್ ಫಿಲ್ಮ್ ಹಿಂದೆ ಇರುವ ಸ್ಟೋರಿ ಫಿಕ್ಷನ್ ಅಲ್ಲ, ಅದು ನಿಜವಾಗಿ ನಡೆದಂತ ಒಂದು ಇನ್ಸಿಡೆಂಟ್. ಆ ಸ್ಟೋರಿ ನಮಗೆ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ಹೇಳಿದ್ರು. ನಾವು ಕೇಳಿದಾಗ ಅದು ಡಿಸ್ಟರ್ಬಿಂಗ್ ಅನಿಸ್ತು, ನಂಬಿಕೆನೇ ಬರಲಿಲ್ಲ, ಆನೆಸ್ಟ್ಲಿ ಇಗ್ನೋರ್ ಮಾಡೋಕ್ಕೂ ಆಗಲಿಲ್ಲ. ಸೊ ನಾವು ಅದನ್ನ ಶಾರ್ಟ್ ಫಿಲ್ಮ್ ಆಗಿ ಮಾಡಿದ್ವಿ. ಬಟ್ ಇವತ್ತು ಆ ಸ್ಟೋರಿನ ನಿಮಗೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀನಿ. ನೀವು ನೋಡ್ತಾ ಇರೋದು ಡಾನ್ಜಿ ಟಾಕ್ಸ್. ಬನ್ನಿ ನಮ್ಮ ಮೊದಲನೇ ವಿಡಿಯೋ ಒಳಗಡೆ ಹೋಗೋಣ. Donzi talks, truth reveals. When Donzi talks, truth reveals. When Donzi talks, truth reveals. ಈ ಇನ್ಸಿಡೆಂಟ್ ಚೆನ್ನೈಲಿ ನಡೆದಿದ್ದು. 4 ಫ್ರೆಂಡ್ಸ್, ಸಿಂಪಲ್ ಆದಂಥ ಒಂದು ಲೈಫ್. 3 ಫ್ರೆಂಡ್ಸ್ ಒಂದು ಸ್ಮಾಲ್ ಫೋಟೋ ಸ್ಟುಡಿಯೋ ರನ್ ಮಾಡ್ತಾ ಇದ್ರು. ಎಡಿಟಿಂಗ್, ಶೂಟ್ಸ್, ನಾರ್ಮಲ್ ರೂಟೀನ್. ಮತ್ತೆ 4ನೇವನು ಹೆಸರು ರಾಜೀವ್ ಅಂತ. ರಾಜೀವ್ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದ. ಬ್ಯುಸಿ ಲೈಫ್, ಸ್ವಲ್ಪ ಟೈಟ್ ಸ್ಕೆಡ್ಯೂಲ್, ಯಾವಾಗಲೂ ಕಾಲ್ಸ್ ಅಲ್ಲಿ ಇರ್ತಿದ್ದ. ಒಂದು ದಿನ ರಾಜೀವ್ ಬರ್ತ್ಡೇ ಆಗಿರುತ್ತೆ. ಸೊ ಇವ್ರು ಮೂವರು ಒಂದು ಸ್ಮಾಲ್ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಕೇಕ್ ಕಟಿಂಗ್, ಲೇಟ್ ನೈಟ್ ಸೆಲೆಬ್ರೇಷನ್, ಸಿಂಪಲ್ ಗೆಟ್ ಟುಗೆದರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವನಿಗೆ ಕಾಲ್ ಮಾಡ್ತಾರೆ, ಹೇ ಮಚ್ಚ ಇಲ್ಲಿದ್ಯಾ ಅಂತ. ರಾಜೀವ್ ಹೇಳ್ತಾನೆ, ಆಫೀಸಲ್ಲಿ ಬ್ಯುಸಿ ಇದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ, ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಟೈಮ್ ಹೋಗುತ್ತೆ, ಮತ್ತೆ ಕಾಲ್ ಮಾಡ್ತಾರೆ. ಈ ಸಲ ಅವನು ಬೈಕ್ ರೈಡ್ ಮಾಡ್ತಾ ಇರುವಾಗ ಕಾಲ್ ಪಿಕ್ ಮಾಡಿ ಮಾತಾಡ್ತಾನೆ. ಬ್ಯಾಕ್ಗ್ರೌಂಡಲ್ಲಿ ಗಾಳಿ, ಟ್ರಾಫಿಕ್ ಸೌಂಡ್ ಬರ್ತಾ ಇರುತ್ತೆ. ಅವರು ಮಾತಾಡುವಾಗ ವಾಯ್ಸ್ ಬ್ರೇಕ್ ಆಗುತ್ತೆ. ರಾಜೀವ್ ಬರ್ತಿದ್ದೀನಿ, 10 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ತಾನೆ. ಸರಿಯಾಗಿ ಅವನಿಗೆ ಕೇಳಿಸೋದಿಲ್ಲ. ಬರ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಬಟ್ ಅವ್ರ ಫ್ರೆಂಡ್ಸ್ ಡ್ರಿಂಕ್ಸ್ ತೊಗೊಂಡು ಬಾ ಅಂತ ಹೇಳಿರ್ತಾರೆ. ಸ್ಟುಡಿಯೋಲಿ ಎಲ್ಲ ರೆಡಿ ಮಾಡಿರ್ತಾರೆ. ಕೇಕ್ ತಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಲೈಟ್ಸ್ ಡಿಮ್ ಮಾಡಿರ್ತಾರೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ರಾಜೀವ್ ಬರ್ತಾನೆ, ಸರ್ಪ್ರೈಸ್ ಕೊಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಸಂತೋಷವಾಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಹೋಗುತ್ತೆ. ಬಟ್ ರಾಜೀವ್ ಕೈಯಲ್ಲಿ ಖಾಲಿ ಬಂದಿರ್ತಾನೆ. ಸ್ವಲ್ಪ ಟೈಮ್ ಆದಮೇಲೆ ಅವರು ರಾಜೀವ್ನ ಕೇಳ್ತಾರೆ, ಪಾರ್ಟಿ ಸ್ಟಾಫ್ ಇರಲಿ ಅಂತ. ರಾಜೀವ್ ಸ್ವಲ್ಪ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ತಾನೆ. ಟೈಮ್ ಸಿಗಲಿಲ್ಲ, ಸ್ಟ್ರೈಟಾಗಿ ಆಫೀಸಿಂದ ಬಂದೆ, ಸೊ ತರೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. 3 ಇನ್ಸಿಸ್ಟ್ ಮಾಡ್ತಾರೆ, ಕಮನ್ ರಾಜೀವ್ ಹೋಗಿ ಡ್ರಿಂಕ್ಸ್ ತೊಗೊಂಬ ಅಂತ ಹೇಳ್ತಾರೆ. ಅವನಿಗೆ ಹೋಗೋಕ್ಕೆ ಇಷ್ಟ ಇರೋಲ್ಲ, ಆದರೂ ಹೋಗ್ತಾನೆ. ಕೆಳಗಡೆ ಪಾರ್ಕ್ ಮಾಡಿದ ಬೈಕ್ ತೊಗೊಂಡು ಹೋಗ್ತಾನೆ. 10 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ, ಮತ್ತು 30 ನಿಮಿಷ ಆಗುತ್ತೆ. ರಾಜೀವ್ ಬರಲೇ ಇಲ್ಲ. ಕಾಲ್ ಮಾಡ್ತಾರೆ, ನೋ ರೆಸ್ಪಾನ್ಸ್. ಎಕ್ಸೈಟ್ಮೆಂಟ್ ಸ್ಲೋ ಆಗಿ ಇರಿಟೇಷನ್ಗೆ ಕನ್ವರ್ಟ್ ಆಗುತ್ತೆ. ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಆಗ ಈತನ ಒಬ್ಬ ಫ್ರೆಂಡ್ ಹೇಳ್ತಾನೆ, ಹೇ ಅವನು ಬರೋಷ್ಟರಲ್ಲಿ ಒಂದು ಸ್ಪಿರಿಟ್ ಗೇಮ್ ಆಡೋಣ ಅಂತ. ಯೂಶಲಿ ಇವರು ಬೋರ್ ಆದಾಗ ಈ ಸ್ಪಿರಿಟ್ ಗೇಮ್ ಆಡೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಬಟ್ ಯಾವತ್ತೂ ಈ ಸ್ಪಿರಿಟ್ ಜೊತೆ ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆಗಿರಲ್ಲ. ಸೊ ಆಡೋಣ ಅಂತ ಕಾಯಿನ್, ಬೋರ್ಡ್, ಕ್ಯಾಂಡಲ್ಸ್ನ ರೆಡಿ ಮಾಡಿರ್ತಾರೆ. ಜಸ್ಟ್ ಫಾರ್ ಫನ್ ಅಂತ ಅವರು ಆಟನ ಸ್ಟಾರ್ಟ್ ಮಾಡ್ತಾರೆ. 3 ಸರ್ಕಲ್ ಮಾಡಿ ಕೂತ್ಕೊಂಡು ಲೈಟ್ಸ್ ಆಫ್ ಮಾಡಿರ್ತಾರೆ. ಕ್ಯಾಂಡಲ್ಸ್ ಮಾತ್ರ ಫ್ಲಿಕರ್ ಆಗ್ತಾ ಇರುತ್ತೆ. ರೂಮ್ ಸಡನ್ ಆಗಿ ಹೆವಿ ಅನಿಸುತ್ತೆ. ಈತನ್ ಲೀಡ್ ತಗೋತಾನೆ. ಅವನ ವಾಯ್ಸ್ ಯಾಕೋ ಸ್ವಲ್ಪ ಶೇಕಿ ಆಗಿರುತ್ತೆ. ಯಾರಾದರೂ ಇದ್ದೀರಾ ಅಂತ ಕೇಳ್ತಾನೆ. ಫ್ಯೂ ಸೆಕೆಂಡ್ಸ್, ಏನು ಮೂಮೆಂಟ್ ಇಲ್ಲ. ಮತ್ತೆ ಕೇಳ್ತಾನೆ, ಯಾರಾದರೂ ಇದ್ದೀರಾ ಅಂತ. ಸ್ಲೋ ಆಗಿ ಆ ಓಚಾ ಬೋರ್ಡ್ ಮೇಲೆ ಇಟ್ಟಿದ್ದಂಥ ಕಾಯಿನ್ ಮೂವ್ ಆಗುತ್ತೆ. ಎಸ್ ಅನ್ನೋ ವರ್ಡ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. 3 ಸೈಲೆನ್ಸ್ ಆಗಿಬಿಡ್ತಾರೆ. ಯಾರೂ ಮಾತಾಡೋಲ್ಲ. ಅವರು ಉಸಿರಾಡೋ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಒಬ್ಬನಿಗೆ ಹೆವಿ ಸೆಕೆ ನೀರು ಸುರಿತಾ ಇರುತ್ತೆ. ಒರೆಸ್ಕೊಂಡು ಬೋರ್ಡ್ನ ನೋಡ್ತಾ ಇರ್ತಾನೆ. ಇನ್ನೊಬ್ಬ ಅವನೊಳಗೆ ಅವನ್ನೇ ಮಾತಾಡ್ಕೊತಾ ಇರ್ತಾನೆ, ಬ್ರೋ ನಾವು ಇದನ್ನು ಸ್ಟಾರ್ಟ್ ಮಾಡಬಾರ್ದಾಯ್ತು ಅಂತ. ಈತನ್ ಕಂಟಿನ್ಯೂ ಮಾಡ್ತಾ ಕೇಳ್ತಾನೆ, ನೀನು ಮೇಲಾ ಫೀಮೇಲಾ ಅಂತ. ಕಾಯಿನ್ ಮೂವ್ ಆಗೋಲ್ಲ ಸ್ವಲ್ಪ ಟೈಮ್. ರೂಮ್ ಇನ್ನೂ ಹೆವಿಯಾಗಿ ಫೀಲ್ ಆಗುತ್ತೆ. ಮೆತ್ತಿಗೆ ಕಾಯಿನ್ ಮೂವ್ ಆಗುತ್ತೆ. ಮೇಲ್ ಅನ್ನೋ ವರ್ಡ್ ಕಂಪ್ಲೀಟ್ ಮಾಡಿ ಸ್ಟಾಪ್ ಆಗುತ್ತೆ. ನೀನು ಊರು ಯಾವುದು ಅಂತ ಈತನ್ ಕೇಳ್ತಾನೆ. ಕಾಯಿನ್ ಮೂವ್ ಆಗುತ್ತೆ. ಬ್ಯಾಂಗ್ಳೂರು ಅನ್ನೋ ವರ್ಡ್ ಕಂಪ್ಲೀಟ್ ಮಾಡಿ ಸ್ಟಾಪ್ ಆಗುತ್ತೆ. ನೀನು ಸಿಂಗಲ್ ಆಗಿ ಬಂದಿದ್ಯಾ ಇಲ್ಲ ನಿನ್ನ ಜೊತೆ ಬೇರೆ ಯಾರಾದರೂ ಆತ್ಮಗಳು ಬಂದಿದ್ಯಾ ಅಂತ ಕೇಳ್ತಾರೆ. ಸ್ವಲ್ಪ ಪಾಸ್ ಕೊಟ್ಟು ಮತ್ತೆ ಮೂವ್ ಆಗುತ್ತೆ. ಸಿಂಗಲ್ ಅನ್ನೋ ವರ್ಡ್ ಹತ್ರ ಸ್ಟಾಪ್ ಆಗುತ್ತೆ. ಈಗ ಅವರಿಗೆ ಭಯ ಜಾಸ್ತಿ ಆಗುತ್ತೆ. ಒಬ್ಬ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನನಗೆ ಬೇಡ, ನಾನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತಾನೆ. ಫುಲ್ ಗಾಬರಿ ಆಗಿರ್ತಾನೆ. ಬಟ್ ಇವರಿಬ್ರು ಸ್ಟಾಪ್ ಮಾಡೋಕ್ಕೆ ರೆಡಿ ಇಲ್ಲ. ಅವನ್ನ ಫೋರ್ಸ್ ಮಾಡಿ ಕಂಟಿನ್ಯೂ ಮಾಡಿಸ್ತಾರೆ. ಈತನ್ ಕೇಳ್ತಾನೆ, ನೀನು ಹೇಗೆ ಸತ್ತೆ ಅಂತ.
ಮೆತ್ತಗೆ ಕಾಯಿನ್ ಮೂವ್ ಆಗುತ್ತೆ. ಸ್ಲೋ ಆಗಿ ಆಕ್ಸಿಡೆಂಟ್ ಅನ್ನೋ ವರ್ಡ್ ಹತ್ರ ಸ್ಟಾಪ್ ಆಗುತ್ತೆ. ಅವರು ಒಬ್ರನ್ನೊಬ್ರು ನೋಡ್ಕೋತಾರೆ. ರೂಮಲ್ಲಿ ಏನೋ ಒಂಥರ ಸೈಲೆನ್ಸ್ ಇರುತ್ತೆ. ಈತನ್ ಮತ್ತೆ ಕೇಳ್ತಾನೆ, ಯಾವ ದಿನ ಸತ್ತೆ ಅಂತ. ಕಾಯಿನ್ ಮತ್ತೆ ಮೂವ್ ಆಗುತ್ತೆ. ಟುಡೇ ಅಂತ ಮೂವ್ ಮಾಡಿ ಸ್ಟಾಪ್ ಆಗುತ್ತೆ. ಎಲ್ಲರ ಕಣ್ಣು ದೊಡ್ಡದಾಗುತ್ತೆ. ಒಬ್ಬ ಹೇಳ್ತಾನೆ, ಬ್ರೋ ಸ್ಟಾಪ್ ಮಾಡು, ಇದು ತಮಾಷೆ ಅಲ್ಲ ಅಂತ. ಆದರೆ ಈತನ್ ಸ್ಟಾಪ್ ಮಾಡಲ್ಲ. ನಿನ್ನ ಸತ್ತಿದ ಟೈಮ್ ಏನು ಅಂತ ಕೇಳ್ತಾನೆ. ಕಾಯಿನ್ ಮೂವ್ ಆಗುತ್ತೆ. ಆನ್ಸರ್ 30 ನಿಮಿಷಗಳ ಹಿಂದೆ ಅಂತ ತೋರಿಸುತ್ತೆ. ಈಗ ಫಿಯರ್ ಪ್ಯಾನಿಕ್ ಕನ್ವರ್ಟ್ ಆಗುತ್ತೆ. ಒಬ್ಬ ಇನ್ಸ್ಟೆಂಟ್ ಆಗಿ ನಿಂತ್ಕೊಳ್ತಾನೆ, ಇನ್ನೊಬ್ಬ ಫ್ರೀಸ್ ಆಗಿ ಬೋರ್ಡ್ನೇ ನೋಡ್ತಾ ಇರ್ತಾನೆ. ಈತನ್ ಸ್ಲೋ ಆಗಿ ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳ್ತಾನೆ. ಸ್ಲೋ ಆಗಿ ಕಾಯಿನ್ ಮೂವ್ ಆಗಿ ಹೆಲ್ಮೆಟ್ ಅನ್ನೋ ವರ್ಡ್ ಹತ್ರ ಬಂದು ಸ್ಟಾಪ್ ಆಗುತ್ತೆ. ಆ ಮೊಮೆಂಟ್ ಅಲ್ಲಿ ಒಬ್ಬ ಸ್ಲೋ ಆಗಿ ಅವನ ಬಲಗಡೆ ಇರೋ ಕೌಚ್ನ ನೋಡ್ತಾನೆ. ಅಲ್ಲಿ ಒಂದು ಹೆಲ್ಮೆಟ್ ಯಾರು ಅಬ್ಸರ್ವ್ ಮಾಡದೇ ಇದ್ದ ಕೌಚ್ ಮೇಲೆ ಇರುತ್ತೆ. ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್ ಆಗಿರುತ್ತೆ ರೂಮ್. ಆಗ ಅವ್ರಿಗೆಲ್ಲ ಫ್ಲಾಶ್ ಆಗುತ್ತೆ, ರಾಜೀವ್ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗಿದ್ದಾನೆ ಅಂತ. ಆದರೆ ಈತನ್ ಇನ್ನೂ ಸ್ಟಾಪ್ ಮಾಡೋಲ್ಲ. ಒಂದು ಲಾಸ್ಟ್ ಕ್ವಶನ್ ಅಂತ ಹೇಳ್ತಾನೆ. ಉಳಿದಿಬ್ರು ಶಾಕ್ ಆಗಿ ಬೇಡ ಬೇಡ ಕೇಳ್ಬೇಡ ಅಂತ ಇಬ್ರು ಹೇಳ್ತಾರೆ. ಅವರ ವಾಯ್ಸ್ ಶೇಕ್ ಆಗುತ್ತೆ. ಈತನ್ ಆದರೂ ಕೇಳ್ತಾನೆ, ನಿನ್ನ ಹೆಸರೇನು ಅಂತ. ಫ್ಯೂ ಸೆಕೆಂಡ್ಸ್ ಏನೂ ಹೇಳೋದಿಲ್ಲ. ಮತ್ತೆ ಕಾಯಿನ್ ಮೆತ್ತಗೆ ಮೂವ್ ಆಗುತ್ತೆ. ಲೆಟರ್ ಬೈ ಲೆಟರ್ ಮೂವ್ ಆಗ್ತಾ ಇರುತ್ತೆ. ಇವರೆಲ್ಲರ ಎದೆ ಬಡಿತ ಜೋರಾಗುತ್ತೆ. ಮನಸ್ಸೊಳಗಡೆ ಎಲ್ಲರೂ ಪ್ರೇ ಮಾಡ್ತಾ ಇದ್ರು, ಪ್ಲೀಸ್ ಅವನ ಹೆಸರು ತೋರಿಸ್ಬೇಡ ಅಂತ. ಆದರೆ ಕಾಯಿನ್ ಮೂವ್ ಆಗಿ ಫೈನಲಿ ಸ್ಪೆಲ್ ಮಾಡುತ್ತೆ ರಾಜೀವ್ ಅಂತ. ಒಂದು ಕ್ಷಣ ಅವರೆಲ್ಲರನ್ನೂ ಎತ್ತಾಗ್ದಂಥ ಒಂದು ಫೀಲ್. ಕಾಯಿನ್ ರಾಜೀವ್ ಅಂತ ತೋರಿಸಿದ ಕ್ಷಣ ಅವರು 3 ಜನ ಫ್ರೀಸ್ ಆಗಿ ಬಿಡ್ತಾರೆ. ಸ್ಲೋ ಆಗಿ ಒಬ್ಬರನ್ನ ಒಬ್ಬರು ನೋಡ್ತಾರೆ. ಯಾರು ಮಾತಾಡೋಲ್ಲ, ಆದರೆ ಅವರ ಕಣ್ಣಲ್ಲಿ ಒಂದು ಭಯ ಇರುತ್ತೆ. ಒಬ್ಬ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ, ವಾಯ್ಸ್ ಬರೋದಿಲ್ಲ. ಇನ್ನೊಬ್ಬ ತಲೆ ಶೇಕ್ ಮಾಡ್ತಾನೆ, ಇದೆಲ್ಲ ನಿಜ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ರೂಮ್ ಒಳಗಡೆ ಒಂದು ವಿಚಿತ್ರ ಅನುಭವ. ಹಾರ್ಟ್ ಹೆವಿ ಅನಿಸುತ್ತೆ, ಬಾಡಿ ಕೋಲ್ಡ್ ಆಗಿಬಿಡುತ್ತೆ. ಆ ಮೊಮೆಂಟಲ್ಲಿ ಅವರಿಗೆಲ್ಲ ಗೊತ್ತಾಗುತ್ತೆ ಇವರು ತುಂಬ ದೂರ ಬಂದಿದ್ದಾರೆ ಅಂತ. ಆಗ ಅನ್ನೊಂದು ನಂಬರಿಂದ ಫೋನ್ ರಿಂಗ್ ಆಗುತ್ತೆ. ಪಿಕ್ ಮಾಡಿ ಯಾರು ಅಂತ ಕೇಳಿದ್ರೆ ಪೊಲೀಸ್ ಆ ಕಡೆಯಿಂದ ವಾಯ್ಸ್ ಬರುತ್ತೆ. ರಾಜೀವ್ ಗೊತ್ತಾ ಅಂತ ಕೇಳ್ತಾರೆ. ಈ 3 ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ. ಒಂದು ಕ್ಷಣ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಈ 3 ಅವಾಗ 100% ಕನ್ಫರ್ಮ್ ಆಗುತ್ತೆ, ಇಷ್ಟೊತ್ತವರೆಗೂ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ದು ರಾಜೀವ್ ಅಂತ. ಲೇಟರ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ರಾಜೀವ್ಗೆ ಲಾಸ್ಟ್ ಕಾಲ್ಸ್ ಮಾಡಿರೋದು ಇವರೇ. ಸೊ ಸ್ವಲ್ಪ ಟೈಮ್ ಇವರನ್ನ ಸಸ್ಪೆಕ್ಟ್ಸ್ ಥರ ಟ್ರೀಟ್ ಮಾಡ್ತಾರೆ. ಯಾಕೆ ಕಾಲ್ ಮಾಡ್ತಾ ಇದ್ರಿ ಸಲ ಏನಕ್ಕೆ ರಾಜೀವ್ ಅಷ್ಟೊತ್ತಿನಲ್ಲಿ ಆಚೆ ಹೋದ ಅಂತ. ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ನಿಜ ಹೊರ ಬರುತ್ತೆ, ರಾಜೀವ್ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾನೆ ಅಂತ. ಸಿವಿಯರ್ ಹೆಡ್ ಇಂಜುರಿ ಆಗಿರುತ್ತೆ, ಯಾಕಂದರೆ ಹೆಲ್ಮೆಟ್ ಯೂಸ್ ಮಾಡಿರೋದಿಲ್ಲ. ಮತ್ತೆ ಆ ಸ್ಪಿರಿಟ್ ಹೇಳಿದಾಗೆ ಡೆತ್ ಟೈಮ್ ಕೂಡ ಎಕ್ಸಾಕ್ಟ್ ಆಗಿ ಅದೇ ಟೈಮ್ ಆಗಿರುತ್ತೆ. ಈಗ ನಿಮಗೆ ಒಂದು ಪ್ರಶ್ನೆ, ಆ ರಾತ್ರಿ ಅವ್ರ ಜೊತೆ ಮಾತಾಡಿದ್ದು ಜಸ್ಟ್ ಗೇಮಾ ಅಥವಾ ನಿಜವಾಗ್ಲೂ ರಾಜು ಮಾತಾಡಿರ್ತಾನ ಅವನ ಸಾವಿನ ಸುದ್ದಿ ಹೇಳೋದಕ್ಕೆ? ಇನ್ನೊಂದು ವಿಷಯ, ನೀವು ಯಾವಾಗಾದರೂ ಬೋರ್ ಆದರೆ ಯಾರಾದರೂ ಸ್ಪಿರಿಟ್ ಗೇಮ್ ಆಡೋಣ ಅಂತ ಹೇಳಿದರೆ ಈ ಸ್ಟೋರಿ ನೆನ್ಪಿಟ್ಟು 2 ಸಲ ಯೋಚನೆ ಮಾಡಿ. ಈ ಸ್ಟೋರಿ ನಮ್ಮ ಶಾರ್ಟ್ ಫಿಲಮ್ ಅ ಗಾಡ್ನ ಇನ್ಸ್ಪಿರೇಷನ್. ಅದು ತುಂಬ ಜನರಿಗೆ ರೀಚ್ ಆಗಲಿಲ್ಲ, ಆದರೆ ಬಹುಶಃ ಆತ್ಮಕ್ಕೂ ಈ ವಿಷಯ ತುಂಬ ಜನಕ್ಕೆ ರೀಚ್ ಆಗಬಾರ್ದು ಅಂತ ಇತ್ತೋ ಏನೋ. ಯಾಕೆಂದರೆ ಕೆಲವೊಂದು ಕಥೆಗಳು ಪಾಪ್ಯುಲರ್ ಆಗೋಕ್ಕಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಈಗ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಮತ್ತೆ ನಿಮ್ಮೆಲ್ಲರನ್ನೂ ಇನ್ನೊಂದು ಕಥೆಯ ಮೂಲಕ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.